ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಹೇಳಿಕೊಟ್ಟಿರೋದು ಪರಿವರ್ತಿನಿ ಏಕಾದಶಿ ಅಂದರೆ ಪಾರ್ಶ್ವ ಏಕಾದಶಿ. ಇದು 2024 14ನೇ ತಾರೀಕು ಸೆಪ್ಟೆಂಬರಲ್ಲಿ ಬಂದಿದೆ. ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆಚರಣೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪರಿವರ್ತಿನಿ ಏಕಾದಶಿ ಅಂತ ಅಂದರೆ ಏನು, ಯಾಕೆ ಇದನ್ನು ಈ ರೀತಿ ಕರೀತಾರೆ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೇನೆ. ಇದು ಸೆಪ್ಟೆಂಬರ್ 14ರಂದು ಪ್ರಾರಂಭವಾಗುತ್ತೆ. ಅಂದರೆ ಶನಿವಾರ, ಅಂದರೆ ಶುಕ್ರವಾರ ರಾತ್ರಿ 10:30ರಿಂದ ಪ್ರಾರಂಭವಾಗಿ ಶನಿವಾರ ರಾತ್ರಿ 8 ಗಂಟೆಯ ಸುಮಾರಿಗೆ ಇದು ಮುಗಿಯುತ್ತೆ. ಅಷ್ಟರ ಒಳಗಡೆ ನೀವು ಪೂಜೆಯನ್ನು ಆಚರಣೆಯನ್ನು ಮಾಡ್ಕೋಬೋದು. ಇದು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಪರಿವರ್ತನಾ ದಿನ. ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ವಿಷ್ಣುವಿನ ಆಶೀರ್ವಾದ ಮತ್ತು ಇಂದಿನ ಪಾಪಗಳಿಗೆ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಜನನ ಮತ್ತು ಮರಣ ಚಕ್ರದಿಂದ ಮುಕ್ತಿಯನ್ನು ನಾವು ಪಡೆದುಕೊಳ್ಳುತ್ತೇವೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪರಿವರ್ತಿನಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ. ಹಾಗೆ ಪ್ರತಿಯೊಬ್ಬರೂ ಈ ವ್ರತವನ್ನು ಆಚರಣೆಯನ್ನು ಮಾಡಿ ಅವತ್ತಿನ ದಿನ, ಇದು ವಿಶೇಷವಾಗಿ ಶನಿವಾರ ಬಂದಿರೋದ್ರಿಂದ ಪ್ರತಿಯೊಬ್ಬರೂ ಶನಿವಾರ ಉಪವಾಸವನ್ನು ಮಾಡಿ ಆ ವ್ರತದ ಆಚರಣೆಯನ್ನು ಮಾಡಿ, ಹಾಗೆ ಆ ವ್ರತದ ಒಂದು ಕಥೆ ಇದೆ, ಪರಿವರ್ತಿನಿ ಏಕಾದಶಿ ವ್ರತ ಕಥೆ ಇದೆ. ಪ್ರತಿಯೊಬ್ಬರೂ ಆ ವ್ರತದ ಕಥೆಯನ್ನು ಕೇಳಿ ಆಗ ನಾವು ಮಾಡಿರುವಂತಹ ವ್ರತಕ್ಕೆ ಸಂಪೂರ್ಣವಾದ ಫಲ ಸಿಗುತ್ತೆ ಅಂತ ಹೇಳ್ತೇನೆ. ಹಾಗಾಗಿ ನಾನೀಗ ನಿಮಗೆ ಈ ವ್ರತವನ್ನು ಹೇಳ್ತೇನೆ, ಯಾವ ವ್ರತ ಅಂತ. ನೀವು ಸಹ ಈ ವ್ರತವನ್ನು ಓದೋದಕ್ಕಾದರೆ ಓದಿ, ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲೂ ಸಹ ಕೇಳ್ಬೋದು. ಕೇಳಿಬಿಟ್ಟು ನಿಮ್ಮ ಪೂಜೆಯನ್ನು ಸಂಪೂರ್ಣ ಮಾಡಿ, ಹಾಗೆ ಪೂಜೆಯ ಸಮಯಕ್ಕೆ ಸರಿಯಾದ ಸಮಯಕ್ಕೆ ನೀವು ಪೂಜೆಯ ಆಚರಣೆಯನ್ನು ಮಾಡಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಜೊತೆಗೆ ಲಕ್ಷ್ಮಿಯನ್ನು ಸಹ ಕೂರಿಸಿ ವಿಷ್ಣು ಸಮೇತ ಲಕ್ಷ್ಮಿಯ ಆರಾಧನೆಯನ್ನು ಸಹ ಮಾಡಿ. ಮೊದಲನೇದಾಗಿ ವಿಷ್ಣುವಿನ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೇನೆ. ವಿಷ್ಣುವಿನ ಕುಬ್ಜ ಅವತಾರವಾದ ವಾಮನನ ಸುತ್ತುತ್ತದೆ. ಕಥೆಯು ರಾಜ ಮಹಾಬಲಿಯೊಂದಿಗೆ ಪ್ರಾರಂಭವಾಗುತ್ತದೆ. ಒಬ್ಬ ಮೊಂಡತನದ ಮತ್ತು ಸೊಕ್ಕಿನ ರಾಕ್ಷಸ ರಾಜನಿದ್ದ. ಆತನೇ ಮಹಾಬಲಿ. ಮಹಾಬಲಿಯು ಸರ್ವಾಧಿಕಾರಿಯಾದ ಮಾರ್ಗದ ಹೊರತಾಗಿಯೂ ವಿಷ್ಣುದೇವನ ನಿಷ್ಠಾವಂತ ಅನುಯಾಯಿಯಾಗಿದ್ದನು. ಮಹಾಬಲಿಯು ಇಂದ್ರನನ್ನು ತನ್ನ ರಾಜ್ಯದಿಂದ ಹೊರಹಾಕಿದಾಗ ಇಂದ್ರನು ತನ್ನ ಶಕ್ತಿಯನ್ನು ಮರಳಿ ಪಡೆಯಲು ವಿಷ್ಣುವಿನ ಸಹಾಯವನ್ನು ಕೋರಿದನು. ಕುಬ್ಜ ಬ್ರಾಹ್ಮಣನಂತೆ ವೇಷ ಧರಿಸಿ ವಾಮನನನ್ನು ಬಲಿರಾಜನ ಬಳಿಗೆ ಬಂದು 3 ಹೆಜ್ಜೆ ಭೂಮಿಯನ್ನು ಉಡುಗೊರೆಯಾಗಿ ಕೇಳಿದನು. ಕುಬ್ಜನ ನಿಜವಾದ ಗುರುತನ್ನು ತಿಳಿಯದೆ ರಾಜನು ಒಪ್ಪಿಕೊಂಡು ಭೂಮಿಯನ್ನು ನೀಡಿದನು. ವಾಮನನನ್ನು ದೈತ್ಯಾಕಾರದ ರೂಪದಲ್ಲಿ ಬೆಳೆದನು. ಕೇವಲ 2 ಹಂತಗಳಲ್ಲಿ ಸ್ವರ್ಗ ಮತ್ತು ಭೂಮಿಯನ್ನು ಆವರಿಸಿದನು. ತನ್ನ ತಪ್ಪನ್ನು ಅರಿತ ಬಲಿರಾಜನು ವಿನಮ್ರವಾಗಿ ತನ್ನ ತಲೆಯನ್ನು 3ನೇ ಹೆಜ್ಜೆಗೆ ಅರ್ಪಿಸಿದನು. ವಾಮನನನ್ನು ಭಗವಾನ್ ವಿಷ್ಣು ಎಂದು ಒಪ್ಪಿಕೊಂಡನು. ವಿಷ್ಣು ರಾಜ ಬಲಿಯನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದನು ಮತ್ತು ಅವನಿಗೆ ಮೋಕ್ಷವನ್ನು ಕರುಣಿಸಿದನು. ಈ ಕಥೆ ನಮ್ರತೆ ಮತ್ತು ಭಕ್ತಿಯ ಮಹತ್ವವನ್ನು ಸಾರುತ್ತದೆ. ನಿಜವಾದ ಶಕ್ತಿಯು ದೈವಿಕತೆಗೆ ಶರಣಾಗುವುದರಲ್ಲಿದೆ ಎಂದು ನಮಗೆ ತಿಳಿಸುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಕಥೆಯನ್ನು ಕೇಳಿ ನೀವು ಸಹ ಪೂಜೆಯನ್ನು ಆಚರಣೆ ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಾವು ಅವತ್ತು ಉಪವಾಸ ಇರ್ತೀವಿ. ಅಂದರೆ ನಾವು ಉಪವಾಸ ಇದ್ದಾಗ ನಾವು ಅವತ್ತೇ ಉಪವಾಸ ಬಿಡಬಾರ್ದು. ಉಪವಾಸ ಅವತ್ತೇ ಬಿಟ್ಟರೆ ನಾವು ಏಕಾದಶಿಯನ್ನು ಸಂಪೂರ್ಣ ಮಾಡ್ದಂಗೆ ಆಗೋದಿಲ್ಲ. ಹಾಗಾಗಿ ನಾವು ಅವತ್ತು ಪೂಜೆಯನ್ನು ಮಾಡೋರು, ನಾನು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಸಹ ಅದರ ಸಂಪೂರ್ಣ ಮಾಹಿತಿಯನ್ನು ಇವಾಗ ತಿಳಿಸ್ತೀನಿ. ಈಗ ನೀವೇನು ಮಾಡಿ ಅಂದರೆ, ಈಗೇನು ಉಪವಾಸ ಇರ್ತೀರೋ ಅದನ್ನು ಮರುದಿನ ಬಿಡೋದನ್ನು ನೀವು ಮಾಡಿ. ಯಾಕೆಂದರೆ ಅವತ್ತೇ ನೀವು ಉಪವಾಸವನ್ನು ಬಿಟ್ಟರೆ ಅದು ಸಂಪೂರ್ಣ ಏಕಾದಶಿ ವ್ರತ ಆಗೋದಿಲ್ಲ. ಹಾಗಾಗಿ ನೀವು ಮರುದಿನ ಸೂರ್ಯೋದಯ ಆದಮೇಲೆ ನೀವು ಉಪವಾಸವನ್ನು ಬಿಡಬೇಕು. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋವನ್ನು ತಪ್ಪದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.